ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಟರಿಂಗ್ ಸರ್ವಿಸ್ ಬ್ಯಾಂಗ್ಳೂರು ಇದರ ತಂಡದೊಟ್ಟಿಗಿದ್ದೀವಿ. ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಸರ್, ನಿಮ್ಮ ಎಷ್ಟು ವರ್ಷದಿಂದ ಸರ್ವಿಸ್ ಇದು ಸೇವೆ ಕೊಡ್ತಿದ್ರಿ ಸರ್? ಓಂ ಮಂಜುನಾಥಾಯ ನಮಃ. ಇದು ನಮ್ಮ ಅಣ್ಣ ಮುರಳಿ ಮತ್ತು ಅವ್ರ ಸ್ನೇಹಿತರು ಮಂಜು ಅನ್ನೋರು ಇಬ್ಬರು ಸೇರಿಸ್ಕೊಂಡು ನಡ್ಸ್ಕೊಂಡು ಬರ್ತಾ ಇರೋದು. ನಾವು ಎಲ್ಲ ಅವ್ರ ಜೊತೆ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿ ನಾವು ಸಹ ಬರ್ತಾ ಇದ್ದೀವಿ. ಇದು ಶುರುವಾಗಿ 23 ವರ್ಷ ಚಿಕ್ಕದಾಗಿ ಶುರು ಮಾಡಿದ್ರು. ಇವತ್ತು ಹೆಗ್ಡೆ ಅವ್ರ ಆಶೀರ್ವಾದದಿಂದ ಇಂಥ ಒಂದು ಕೌಂಟ್ರ್ ನಮಗೊಂದು 15 ವರ್ಷದಲ್ಲಿ ಮಾಡ್ತಾ ಇದ್ದೀವಿ. ಇದಲ್ಲದೆ ಬೇರೆ ಏನು ಸೇವೆ ಕೊಟ್ಟಿದ್ದೀವಿ ಸರ್ ಇಲ್ಲಿ? ಹೂವಿನ ಅಲಂಕಾರ ಇಲ್ಲಿ ಹೇಳಿಲ್ವಾ, ಮುರಳಿ ಮತ್ತೆ ಮಂಜು. ಮುರಳಿ ಈ ಕಡೆ ಅನ್ನ ಸಂತರ್ಪಣೆ ನೋಡ್ಕೋತಾರೆ. ಮಂಜು ಅನ್ನೋರು ಅಲಂಕಾರ, ಹೂವಿನ ಅಲಂಕಾರ ದೇವಸ್ಥಾನದಲ್ಲಿ, ಜೊತೆಗೆ ಅನ್ನದಾನಕ್ಕೂ ಪಾಲುದಾರರಾಗಿರ್ತಾರೆ. ಸರ್, ಇದು ನೀವು ಇದಲ್ಲದೆ ಬೇರೆ ಎಲ್ಲೆಡೆ ಸೇವೆ ಬೇರೆ ಕೊಡ್ತಿದ್ದೀರಿ ಸರ್? ಬೇರೆ ಎಲ್ಲ ದೇವಸ್ಥಾನಕ್ಕೆ ಸರ್ ಎಲ್ಲೆಲ್ಲಿ ದೇವ್ರು ನಮಗೆ ಕರ್ಕೋತಾರೋ ಅಲ್ಲೆಲ್ಲ ನಮ್ಮ ಅಣ್ಣ ಹೋಗೇ ಹೋಗ್ತಾರೆ. ಬೆಂಗಳೂರಲ್ಲಿ ಬನಶಂಕರಿ ಆಗಿರ್ಬೋದು, ಅಯ್ಯಪ್ಪನ ದೇವಸ್ಥಾನ ಆಗಿರ್ಬೋದು, ಮಾರಮ್ಮ ದೇವಸ್ಥಾನ, ಬೆಂಗಳೂರು ಅಣ್ಣಮ್ಮನ ದೇವಸ್ಥಾನ, ಎಲ್ಲೆಲ್ಲಿ ನಾವೆಲ್ಲೂ ಹೋಗಲ್ಲ, ದೇವ್ರು ಕರ್ಸ್ಕೊಂಡಾಗ ನಮ್ಮ ಅಣ್ಣ ಹೋಗ್ತಾರೆ, ಅವರಿಂದ ನಾವು ತಂಡವಾಗಿ ಹೋಗ್ತೀವಿ. ಓಕೆ. ನಿಮ್ಮ ತಂಡದಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಸರ್? ಸರ್ ಶುರು ಮಾಡಿದಾಗ 5-6 ಜನ ಇದ್ರು. ಇವತ್ತು ಹೆಚ್ಚು ಕಡಿಮೆ ಒಂದು 200-250 ಜನ ಆಗಿರ್ಬೇಕು. ಓಕೆ. ಅದು ನಿಮ್ಮ ಟೀಮಲ್ಲಿ ಇರುವವರ ಅಲ್ಲ ಇಲ್ಲಿ ಸರ್ವಿಸ್ ಕೊಡ್ತಿದ್ದಾರೆ ಈಗ? ಸರ್ ಎಲ್ಲರೂ ಈಗ ಸರ್ವಿಸ್ ಇವಾಗ ನೋಡಿ, ಮುರಳಿಯವ್ರ ಜೊತೆ ಬಂದಿರೋರು, ಅವ್ರ ಜೊತೆ ಕ್ಯಾಟ್ರಿಂಗ್ ಕೆಲಸ ಮಾಡೋರು, ಇದೊಂದು ಸೇವೆಗೆ ಇಂಥ ಡೇಟಲ್ಲಿ ಎಷ್ಟೇ ಬೆಂಗಳೂರಲ್ಲಿ ಬುಕ್ಕಿಂಗ್ ಇದ್ರು ಈ ಡೇಟಲ್ಲಿ ತಗೊಳ್ಳಲ್ಲ. 5 ದಿನ ಧರ್ಮಸ್ಥಳಕ್ಕೆ ಅದನ್ನು ಸೀಮಿತವಾಗಿ ಇಟ್ಟಿರ್ತಾರೆ. ಇದಾದ ನಂತರ ತಗೋತೀವಿ. ಅಲ್ಲಿ ಮಾಡುವಂತಹ ಹೆಡ್ ಕುಕ್ ಇಂದ ಹಿಡಿದು ಕ್ಲೀನರ್ವರೆಗೂ ಅವರು ಬರ್ತೀನಿ ಅಂತ ಜೊತೆಗೆ ಬಂದಿರ್ತಾರೆ. ಅವ್ರ ಜೊತೆಗೆ ಮುರಳಿ ಅವ್ರ ಜೊತೆ ಯಾರ್ಯಾರು ವ್ಯವಹಾರ ವಹಿವಾಟು ನಡೆಸಿರ್ತಾರೆ ಅವ್ರಿಗೂ ಅವಕಾಶ ಸಿಕ್ಕಿರುತ್ತೆ. ತರಕಾರಿಯವರು, ಗ್ಯಾಸ್ ಅವರು, ಈರುಳ್ಳಿ ಅವರು, ಹಣ್ಣಿನವರು, ಎಲ್ರಿಗೂ ಅವಕಾಶ ಸಿಕ್ಕಿರುತ್ತೆ. ಎಲ್ಲರ ಜೊತೆಗೆ ಕೈ ಜೋಡಿಸ್ಕೊಂಡು ಇದು ಮಾಡೋದು. ಓಕೆ. ಇದಲ್ಲದೆ ನಿಮ್ಮ ಟೀಮಲ್ಲಿ ಬೇರೆ ಬೇರೆ ಏನು ವರ್ಕ್ ಮಾಡ್ತಿದೆ? ಅದು ನೀವು ಕ್ಯಾಟ್ರಿಂಗ್ ಅಲ್ಲದೆ ಬೇರೆಯವರು ಸಹ ನಿಮ್ಮೊಟ್ಟಿಗೆ ಸೇರಿದಾರ? ಕ್ಯಾಟ್ರಿಂಗ್ ಇದ್ದವರು ಮಾತ್ರ ಇದ್ದಾರಲ್ಲ, ಬೇರೆ ನಾವು? ಮುರಳಿ ಅಣ್ಣ ಮಾತ್ರ ಕ್ಯಾಟ್ರಿಂಗ್ ಅವರು, ಮಂಜಣ್ಣ ಹೂವಿನವರು, ಅವರೊಬ್ಬರೇ ಕ್ಯಾಟ್ರಿಂಗ್ ಫೀಲ್ಡು. ಮಿಕ್ದವರೆಲ್ಲ ಬೇರೆ ಬೇರೆ ಫೀಲ್ಡಲ್ಲಿ ಇರೋರು. ಎಲ್ಲರೂ ಅವ್ರವ್ರದೇ ಆದ ಪ್ರಿಂಟಿಂಗ್ ಪ್ರೆಸ್ಸು, ಹಾಲಿನ ಡೈರಿ ಇಟ್ಟಿರೋರು, ತರಕಾರಿ ವ್ಯಾಪಾರಸ್ಥರು. ಇವಾಗ ನಾನು ಮಾಲಲ್ಲಿ ಕೆಲಸ ಮಾಡ್ತೀನಿ. ಒಬ್ಬರಿಬ್ರು ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಲ್ಯಾಬ್ ಇಟ್ಟಿದ್ದಾರೆ, ಎಲ್ಲ ವಿಧವಿಧರಾಗಿದ್ದಾರೆ. ಇವ್ರು ಮಾಡೋವಂಥ ಒಂದು ಕೆಲಸ ಎಲ್ಲೂ ಇವ್ರು ಯಾವತ್ತೂ ಬಂದು ನಮ್ಮ ಜೊತೆಗೆ ಸೇರಿ ಅಂತ ಹೇಳಿಲ್ಲ. ಇವ್ರು ಮಾಡ್ಕೊಂಡು ಹೋಗೋದನ್ನ ನೋಡಿ ನಮ್ಗೆ ಇಷ್ಟಪಟ್ಟು ನಾವಾಗ ಬಂದು ಸೇರಿರೋದು. ಇದು ನಿಮ್ಮ ಸೇವೆ ಸಂತೋಷ ಆಗ್ತಿದೆ ಸರ್. ಆದರೆ ನಾವು ಕೇಳ್ತಿರುವಂಥದ್ದು ಐಟಮ್ ಏನೆಲ್ಲ ಮಾಡ್ತಿದ್ದೀರಿ ಈಗ ಇಲ್ಲಿ? ಸರ್ ಇವತ್ತಿನ ಐಟಮ್ ಅಂದರೆ ಪಲಾವ್ ಇದೆ. ಪಲಾವು, ಮೊಸರು ಬಜ್ಜಿ, ಸ್ವೀಟು, ಜಿಲೇಬಿ ಮಾಡ್ತಾ ಇದ್ದೀವಿ. ಜಿಲೇಬಿ ಜೊತೆಗೆ ಸಬ್ಬಕ್ಕಿ ಇಡ್ಲಿ ಮತ್ತೆ ಬಾಂಬೆ ಸಾಗು. ಇದು ಇವಾಗ 3 ವರ್ಷದಿಂದ ಶುರು ಮಾಡಿದ್ರು. ಸೊ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸಬ್ಬಕ್ಕಿ ಇಡ್ಲಿ, ಬಾಂಬೆ ಸಾಗು ಇಲ್ಲಿನ ಹಾಟ್ ಫೇವ್ರೇಟ್. ಓಕೆ ವೀಕ್ಷಕರೇ, ಬನ್ನಿ, ಏನೆಲ್ಲ ತಯಾರಿ ನಡೀತಿದೆ ಅದನ್ನೆಲ್ಲ ಅವರು ಮಾಹಿತಿ ಕೊಡ್ತಾರೆ. ಸೊ ಇಲ್ಲಿರುವಂತಹ ಸಾಮಗ್ರಿಗಳು ಎಲ್ಲರೂ ಬೆಂಗಳೂರಿಂದ ನಮಗೆ ಸಹಾಯ ಮಾಡಿರೋರು. ಸೊ ಎಲ್ಲ ಸಾಮಗ್ರಿಗಳು ಎಲ್ಲ ಸೋಮವಾರ ರಾತ್ರಿ ಬೆಂಗಳೂರಿಂದ ಹೊರಟು ಬಂದಿಲ್ಲಿ ಮಂಗಳವಾರ ಬೆಳಗಿನ ಜಾವ ತಲುಪುತ್ತೆ. ಬೆಂಗಳೂರಿಂದ ಬಂದಂತಹ ಪೆಂಡಾಲ್ ಆಗಿರ್ಬೋದು, ಎಲೆಕ್ಟ್ರಿಷಿಯನು, ಪ್ಲಂಬರು, ಎಲ್ಲ ಸಾಮಾನು ಬೆಂಗಳೂರಿಂದ ತಂದಿರ್ತೇವೆ. ಸೊ ಇದೆಲ್ಲ ಸಾಮಗ್ರಿಗಳು ದಾನಿಗಳದ್ದು ಮತ್ತು ಮುರಳಿಯನ್ನ ಅವ್ರ ಸ್ನೇಹಿತರು ಕೊಟ್ಟಿರೋವಂಥದ್ದು. ಇಲ್ಲಿಂದ ಶುರು ಆದರೆ ಇಲ್ಲಿ ಮೊಸರನ್ನ ಇದೆ ನೋಡಿ, ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನೇನು 6 ಗಂಟೆಗೆ ಶುರು ಆಗೋ ಟೈಮಲ್ಲಿ ಅದಕ್ಕೆ ದಾಳಿಂಬ್ರೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರ್ಕೋತೀವಿ. ನಮ್ಗೆ ಎರಡು ಮುಖ್ಯ, ಶುಚಿ ಮತ್ತು ರುಚಿ, ಎರಡಕ್ಕೂ ನಮ್ಮ ಪ್ರೋತ್ಸಾಹ. ಸಬ್ಬಕ್ಕಿ ಇಡ್ಲಿಗೆ ಬೇಕಾಗಿರುವಂತಹ ಮೊಸರು ರೆಡಿಯಾಗಿದೆ. ಬಿಸಿ ಬಿಸಿ ವಾಂಗಿಬಾತ್. ಇವರು ನಮ್ಮ ಹೆಡ್ ಕುಕ್ಕು, ನಮ್ಮ ಶಿವರಾಮಣ್ಣ. ಮುರಳಿಯಣ್ಣನ ಜೊತೆ ಒಟ್ಟಿಗೆ ಒಂದು 15 ವರ್ಷ ಎಲ್ಲ ಜೊತೆಗಿರ್ತಾರೆ. ಇವರಿಲ್ಲದೆ ನಮ್ಮ ಯಾವ ಕಾರ್ಯಕ್ರಮನೂ ಶುರು ಆಗಲ್ಲ, ಇವ್ರು ಇರಬೇಕು. ಬಿಸಿ ಬಿಸಿ ವಾಂಗಿಬಾತ್ ರೆಡಿ ಆಗ್ತಾ ಇದೆ. ಸೊ ಇದು ಮುಗ್ದಿದ ತಕ್ಷಣ ಬಿಸಿನೀರು ರೆಡಿ ಇರುತ್ತೆ. ವಾಂಗಿಬಾತ್ ಆಗಿದೆ, ಪಲಾವ್ ಆಗಿದೆ, ಬೇಳೆಬಾತು, ಎಲ್ಲ ತರಕಾರಿ ರೆಡಿಯಾಗಿರುತ್ತೆ. ಒಮ್ಮೆಲೆ ಮಾಡೋದಿಲ್ಲ, ಎಲ್ಲ ಬ್ಯಾಚ್ ಆಗಿ ಮಾಡ್ತೇವೆ. 2 ಗಂಟೆಗೊಂದು, 3 ಗಂಟೆಗೊಂದು, 4 ಗಂಟೆಗೊಂದು. ಸೊ ಇದು ನಮ್ಗೆ ಡೆಲಿವರಿ ಕೊಡುವಾಗ 6, 7, 8, 9 ಗಂಟೆ, 10 ಗಂಟೆ ಲಾಸ್ಟ್ವರೆಗೂ ಬಿಸಿ ಬಿಸಿಯಾಗೇ ಸಿಗುತ್ತೆ. ಇದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಡ್ರೈ ಫ್ರೂಟ್ಸು, ಈರುಳ್ಳಿ, ಕೊತ್ತಂಬರಿ, ಗೋಬಿ. ಸೊ ಇಲ್ಲಿಂದ ಬಂದರೆ ನಮ್ಮ ಸಬ್ಬಕ್ಕಿ ಇಡ್ಲಿಗೋಸ್ಕರ ರೆಡಿಯಾಗಿರುವಂತಹ ಬಾಂಬೆ ಸಾಗು ನಮ್ಮ ಸಬ್ಬಕ್ಕಿ ಇಡ್ಲಿಗೆ. ಸಬ್ಬಕ್ಕಿ ಇಡ್ಲಿಗೆ 2 ವಿಧವಾದ ಸಬ್ಜಿ ಇರುತ್ತೆ. ಒಂದು ಬಾಂಬೆ ಸಾಗು, ಇನ್ನೊಂದು ತರಕಾರಿ ಸಾಗು. ಬಂದರೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಶುರು ಆದರೂ ಸಿಹಿ ಇರಬೇಕಲ್ಲ,
ಒಂದೊಂದು ವರ್ಷ ಒಂದೊಂದು ಸ್ವೀಟ್ ಕೊಡ್ತಾ ಇರ್ತೀವಿ. ಮೈಸೂರು ಪಾಕು, ಲಾಡು. ಈ ವರ್ಷ ಜಿಲೇಬಿ ಮಾಡಿದ್ದೀವಿ. ಜಿಲೇಬಿ ಆಗಿದ ತಕ್ಷಣ ಇನ್ನು ಸಂಜೆಗೆ ರೆಡಿ ಮಾಡ್ಕೊಂಡಿರುವಂತಹ ಸಬ್ಬಕ್ಕಿ ಇಡ್ಲಿಗಾಗಿ ಮಾಡಿರುವಂತಹ ಸಾಮಗ್ರಿಗಳು. ಸಬ್ಬಕ್ಕಿ ಇಡ್ಲಿ ಮಿಕ್ಸ್ ಮಾಡಿ ಇಡೋಂಗಿಲ್ಲ, ಅಲ್ಲೇ ಲೈವ್ ಅಲ್ಲಿ ಮೊಸರು ಜೊತೆ ಮಿಕ್ಸ್ ಮಾಡಿ ಅಲ್ಲೇ ಮಿಕ್ಸ್ ಮಾಡಿ ಅವಾಗಲೇ ಸಬ್ಬಕ್ಕಿ ಹಾಕಿ ಬಿಸಿ ಬಿಸಿ ಕೊಡ್ತೇವೆ. ಯಾವುದು ರೆಡಿ ಮಾಡಿ ಇಟ್ಟು ತಣ್ಣಗಾದ್ಮೇಲೆ ಕೊಡುವಂಥದ್ದು ಯಾವ ಪದಾರ್ಥಗಳು ಇಲ್ಲ. ಪಲ್ಯಕ್ಕೋಸ್ಕರ ಮಾಡಿದ್ದೇವೆ. ಮಿನಿ ಮಸಾಲೆ ದೋಸೆ ಇರುತ್ತೆ. ಮಿನಿ ಮಸಾಲೆ ದೋಸೆ ಬಂದಿರತಕ್ಕಂತಹ ಭಕ್ತಾದಿಗಳು ಎಲ್ರಿಗೂ ಒಂದೊಂದು ಮಿನಿ ಮಸಾಲೆ ಕೊಡಲಾಗುತ್ತೆ. ಇದಿಷ್ಟು ಸಾಮಗ್ರಿಗಳೆಲ್ಲ ಆಗಿ ಏನಾದರೂ ಉಳಿದ್ರೆ ಅದನ್ನು ನಾವು ದೇವಸ್ಥಾನಕ್ಕೆ ಇಟ್ಟು ಹೋಗ್ತೀವಿ. ಸರ್ ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಯಾರಿಗೆಲ್ಲ ಹೇಳ್ತೀವಿ? ಸರ್ ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇದನ್ನು ಹೇಳಬೇಕಂದ್ರೆ ಈ ಶ್ರೀ ಕ್ಷೇತ್ರ ನಡೆಸ್ಕೊಂಡು ಬಂದಿರತಕ್ಕಂತಹ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ಮೊದಲನೇ ಧನ್ಯವಾದಗಳನ್ನ ತಿಳಿಸಿ, ಮತ್ತೆ ಸಹ ಕಂಪ್ಲೀಟ್ ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ ತಂಡಕ್ಕೂ ಸಹ ಎಲ್ಲ ರೀತಿಯ ಪ್ರೋತ್ಸಾಹ ಎಲ್ಲ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಅವರು ಪ್ರೋತ್ಸಾಹ ಇಲ್ಲದೆ ಆಗಲ್ಲ. ಎಲ್ಲದಕ್ಕೂ ಮಿಗಿಲಾಗಿ ಶ್ರೀ ಮಂಜುನಾಥನ ಕೃಪೆ ಅಂತೂ ಇರಲೇಬೇಕು. ನಮಗೆ ಸಿಕ್ಕಿದೆ. ಸರ್ ನಿಮ್ಮ ಟೀಮ್ ಪರಿಚಯ ಮಾಡ್ತಾರೆ. ಸೊ ನಮ್ಮ ಟೀಮ್ ನೋಡಿ, ಇವರು ಪ್ರಕಾಶನ, ಬೆಂಗಳೂರು ಕಾಟನ್ಪೇಟೆ ಪ್ರಸಿದ್ಧಿ ಇರೋರು. ಇವರು ಕೋದಂಡರಾಮ್, ಇವರು ಬಿಸ್ನೆಸ್ಸು, ಲೈಟು, ಸೌಂಡ್ ಸಿಸ್ಟಮ್ ಮತ್ತು ಪಿ ಜಿ ನಡೆಸ್ತಾ ಇದ್ದಾರೆ. ಇವರೆಲ್ಲರೂ ನಮ್ಮ ಕ್ಯಾಟ್ರಿಂಗ್ ಸರ್ವಿಸಲ್ಲಿ ಮ್ಯಾನೇಜರ್ಗಳು. ಸೊ ಒಂದೊಂದು ಚೌಟ್ರಿಗೆ ಹೋದಾಗ ಒಂದೊಂದು ಮ್ಯಾನೇಜ್ಮೆಂಟ್ ತಗೊಂಡಿರ್ತಾರೆ. ಇವರು ನಮ್ಮ ಲಿಂಗಣ್ಣ, ದೊಡ್ಡ ಬಾಳೆ ವ್ಯಾಪಾರಿ. ಸೊ ಎಲ್ಲದಕ್ಕಿಂತ ದೊಡ್ಡದು ನಮ್ಮ ಶ್ರೀ ಗುರುಗಳು ಬೆಂಗಳೂರಿನವರು. ಸೊ ಫೈನಲ್ ಆಗಿ ನಮ್ಮ ಮುಳ್ಳಿಯವನ್ನ ದರ್ಶನ ಮಾಡಿಬಿಡಿ. ಸೃಷ್ಟಿಕರ್ತರು. ಸರ್ ನೀವು ಎಷ್ಟು ವರ್ಷದಿಂದ ಸೇವೆ ಕೊಡ್ತಿದ್ದೀರಿ ಸರ್? 23ನೇ ವರ್ಷ. 23 ವರ್ಷ ಸರ್. ನೀವು 23ನೇ ವರ್ಷ. ಓಕೆ, ನೀವೇನು ಮಾಡ್ತಿದ್ದೀರಿ ಸರ್? ನಮ್ದು ಬೆಂಗಳೂರಲ್ಲಿ ಕ್ಯಾಟ್ರಿಂಗ್. ಇದಿಷ್ಟು ನಮ್ಮ ಸ್ಟಾಲ್ ನಂಬರ್ 5ರ ಮಾಹಿತಿ. ಒಂದು ಸಲ ನಾವು ಸಹ ಈ ಒಂದು ನಮ್ಮ ಊರಿನವರಿದ್ದಾರೆ, ಇದು ನಮ್ಮ ನಮನ ಚಾನಲ್, ಇಲ್ಲಿಯ ಬೆಳ್ತಂಗಡಿ ಲೋಕಲ್ ಚಾನಲ್ ಯೂಟ್ಯೂಬ್ ಚಾನಲ್ ಆಗಿದೆ. ಏನು ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು ಊರಿನವರು ಒಂದು 5ನೇ ನಂಬರ್ ಸ್ಟಾಲಿಗೆ ವಿಸಿಟ್ ಕೊಡಿ ಅಂತ ಈ ಮುಖಾಂತರ ನಮನ ಚಾನಲ್ ಪರವಾಗಿ ನಾವು ಮನವಿ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್.